ಗುಬ್ಬಿಪಟ್ಟಣದ ಚಿದಂಬರಾಶ್ರಮದಲ್ಲಿ ಶ್ರೀ ದತ್ತಾಂಜನೇಯ ಅವರ ಬ್ರಹ್ಮ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಜುಲೈ 10 ರಿಂದ ಜುಲೈ 14ರವರೆಗೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಚಿದಂಬರಾಶ್ರಮದ ವ್ಯವಸ್ಥಾಪಕ ಟ್ರಸ್ಟಿ ಡಾಕ್ಟರ್ ಸಚ್ಚಿದಾನಂದ ಶರ್ಮಾ ತಿಳಿಸಿದರು. ಚಿದಂಬರ ಆಶ್ರಮದಲ್ಲಿ ದತ್ತಾಂಜನೇಯ ಸ್ವಾಮಿಯವರ ವಿಗ್ರಹ ಸ್ಥಾಪನೆಯಾಗಿ ಸುಮಾರು 83 ವರ್ಷಗಳ ಆದ ಹಿನ್ನೆಲೆಯಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಜುಲೈ 10 ರಿಂದ 14ರವರೆಗೆ ಬುಧವಾರದಿಂದ ಭಾನುವಾರದವರೆಗೆ ಎಲ್ಲ ವೈದಿಕ ಕಲಾಪಗಳು, ತಾಂತ್ರಿಕ ಕಲಾಪಗಳು, ಅನೇಕ ವಿದ್ವಾಂಸರ ಸಹಕಾರ ಸಲಹೆಗಳಂತೆ ಮತ್ತು ಗುರುಗಳ ಮಾರ್ಗದರ್ಶನದಂತೆ ಆಶ್ರಮದಲ್ಲಿ ನಡೆಸಬೇಕು ಅಂತ ಗುರುಗಳ ಸಂಕಲ್ಪ ಆಗಿದೆ. ಅದರಂತೆ 10ನೇ ತಾರೀಕು ಬುಧವಾರ ಬೆಳಗ್ಗೆ ಗಣಪತಿ ಹೋಮ, ನವಗ್ರಹ ಹೋಮ, ಪ್ರಾಯಶ್ಚಿತ್ತ ಪೂರ್ವಾಂಗಗಳು ಆರಂಭ ಆಗುತ್ತೆ ಮತ್ತು ಆ ದಿನ ಸಾಯಂಕಾಲ ವಾಸ್ತು ಹವನ, ರಾಕ್ಷೋಗ್ನ ಹೋಮ, ಪ್ರಾಸಾದ ಶುದ್ಧಿ ಇತ್ಯಾದಿ ಶುದ್ಧಿ ಕಲಾಪಗಳು ನಡೆಯುತ್ತೆ ಮತ್ತು ಅದರ ಮರುದಿನ ಬಿಂಬ ಶುದ್ಧಿ ಮತ್ತು ಅಗ್ನ್ಯುತ್ತಾರಣಾದಿಗಳು, ಅಂದರೆ ಈಗ ಯಾವ ಪ್ರತಿಷ್ಠಿತ ಮೂರ್ತಿ ಇದೆಯೋ ಆ ಮೂರ್ತಿಗೆ ಶುದ್ಧಿ ಅಥವಾ ಪುಷ್ಟಿ ಕೊಡುವಂತಹ ವೈದಿಕ ಮತ್ತು ತಾಂತ್ರಿಕ ವಿಧಾನಗಳಿಂದ ನಡೆಯುತ್ತೆ. ಅದೇ ದಿನ ರಾತ್ರಿ 108 ಕಲಶ ಸ್ಥಾಪನೆಗಳು, ದೇಶದ ನಾನಾ ತೀರ್ಥ ಕ್ಷೇತ್ರಗಳಿಂದ ಸಂಗ್ರಹಿಸಿದ ಮೃತ್ತಿಕೆ ಮತ್ತು ತೀರ್ಥಗಳಿಂದ ಆ ಕಲಶಗಳನ್ನೆಲ್ಲ ಪೂರಣೆ ಮಾಡಿ ಅದರಲ್ಲಿ ದತ್ತಾತ್ರೇಯನ ಜೀವವನ್ನು, ತತ್ವವನ್ನು ಆವಾಹನೆ ಮಾಡಿ ಮರುದಿವಸ ಬೆಳಗ್ಗೆ ದೇವರಿಗೆ ಅದನ್ನು ಸಮರ್ಪಣೆ ಮಾಡೋದು ಮತ್ತು ಶಿಖರ ಕಲಶಾಭಿಷೇಕ ಅಂದರೆ ಗೋಪುರದಲ್ಲಿರುವ ಕಲಶಕ್ಕೆ ಅಭಿಷೇಕ ಇತ್ಯಾದಿ ಕರ್ಮಗಳು ಶಾಸ್ತ್ರೀಯವಾಗಿ ನಡೆಯುತ್ತೆ. ಮತ್ತು ಶನಿವಾರ 13ನೇ ತಾರೀಕು ಶನಿವಾರ ಆಂಜನೇಯನಿಗೆ 25 ಕಲಶಗಳಿಂದ ಅಭಿಷೇಕ ಆಗುತ್ತೆ. ಈ ಎಲ್ಲ ವೈದಿಕ ಕಲಾಪಗಳ ಸಾಂಗತೆಗಾಗಿ 14ನೇ ತಾರೀಕು ಭಾನುವಾರ 12 ದ್ರವ್ಯಗಳಿಂದ ವಿಶಿಷ್ಟವಾದ ದತ್ತಾತ್ರೇಯ ಯಾಗವೂ ನೆರವೇರುತ್ತೆ. ಆ ಯಾಗದ ಪೂರ್ಣಾಹುತಿಯಲ್ಲಿ ಅನೇಕ ಗಣ್ಯರು, ಯತಿಗಳು, ಸಂತರು ಆಗಮಿಸುತ್ತಿದ್ದಾರೆ.